ಉತ್ತರ ಕನ್ನಡ ಜಿಲ್ಲೆಯ ಮೀನು ವ್ಯಾಪಾರ ಮಾಡುವಂತಹ ಮೀನುಗಾರ ಮಹಿಳೆಯರಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಸಾರಿಗೆ ಬಸ್ನಲ್ಲಿ ಮೀನು ಸಾಗಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಮೀನುಗಾರ ಮಹಿಳೆಯರು ಇದರಿಂದ ಕಂಗಾಲಾಗಿದ್ದಾರೆ. ಸಾರಿಗೆ ಬಸ್ನಲ್ಲಿ ಮೀನಿನ ಬಕೆಟ್ ಸಾಗಿಸಲು ನಿರ್ಬಂಧ. ಕರಾವಳಿ ಭಾಗದ ಮೀನುಗಾರ ಮಹಿಳೆಯರು ಕಂಗಾಲು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ಸ್ಯೋದ್ಯಮದ ಒಂದು ಭಾಗವಾಗಿದೆ. ಇಲ್ಲಿ ಮೀನಿನ ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ಇರುತ್ತದೆ. ಮೀನುಗಾರ ಮಹಿಳೆಯರು ಕಾರವಾರ, ಕುಮಟಾ, ಅಂಕೋಲಾ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಆಯಾ ಭಾಗದ ಗ್ರಾಮೀಣ ಭಾಗದಲ್ಲಿ ಸಾರಿಗೆ ಬಸ್ನಲ್ಲಿ ಸಂಚರಿಸುತ್ತಾರೆ. ಆದರೆ ಸಂಚರಿಸುವಂತಹ ಸಂದರ್ಭದಲ್ಲಿ ಒಂದೆರಡು ಬಕೆಟ್ಗಳಲ್ಲಿ ಮೀನು ಸಾಗಾಟ ಮಾಡುತ್ತಿದ್ರು. ಆದರೆ ಈಗ ಒಣ ಮೀನು ಮತ್ತು ತಾಜಾ ಮೀನು ಸಾಗಾಟಕ್ಕೆ ನಿರ್ಬಂಧ ಅಂತ ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದ್ದರಿಂದ ಮೀನುಗಾರ ಮಹಿಳೆಯರು ಕಂಗಾಲಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದಲೂ ಮೀನುಗಾರ ಮಹಿಳೆಯರು ಗ್ರಾಮೀಣ ಭಾಗದ ಸಾರಿಗೆ ಬಸ್ಗಳಲ್ಲಿ ಮೀನುಗಳನ್ನು ಮಾರುಕಟ್ಟೆಗೆ ಸಾಗಿಸ್ತಾ ಇದ್ರು. ಆದರೆ ಈಗ ಸಾರಿಗೆ ಇಲಾಖೆಯ ಆದೇಶದಿಂದ ಯಾವ ಸಾರಿಗೆ ಬಸ್ನಲ್ಲೂ ಕೂಡ ಮೀನು ಸಾಗಿಸಲು ಅವಕಾಶ ಮಾಡಿಕೊಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಅದು ದೋಣಿ ಹೋಗ್ಕೊಂಡು ನಾವು ಮೀನ ತರುವುದು ಬಕೆಟ್ ಅಲ್ಲಿ ಹಾಕೊಂಡು ಬರ್ತೇವೆ. ಸ್ವಲ್ಪ ಏನೋ ಅದು ತಾಜಾ ಮೀನಿಗೆ ನೀರ್ ಇರ್ತದೆ. ಆ ನೀರ್ ಸ್ವಲ್ಪ ಏನು ಕೆಳಗಡೆ ಬಿತ್ತಂತ ಹೇಳಿದ್ರೆ ನಮ್ಗೆ ಬಸ್ ಅಲ್ಲಿ ಹಾಕ್ಲಿಕ್ಕೆ ಕೊಡುದಿಲ್ಲ. ನೀರ್ ಬೀಳ್ತದೆ ಹೇಳ್ತಾರೆ. ನಾವು ಈಗ ಬಕೆಟ್ ಅಲ್ಲಿ ಹಾಕೊಂಡು ಬಂದ್ರೆ ಅದು ಮೇಲ್ಗಡೆಯಿಂದ ನೀರ್ ಬಿದ್ದಿದ್ರೆ ಏನ್ ಮಾಡ್ಲಿಕ್ಕೂ ನಮ್ಗೆ ಆಗಲ್ಲ. ಜಂಪ್ ಆಗ್ತದಲ್ಲ, ಜಂಪಿಗೆ ಸ್ವಲ್ಪ ಬೀಳ್ತದೆ. ಬಿದ್ದಾಗ ಒಬ್ಬೊಬ್ಬರು ಏನ್ ಮಾಡ್ತಾರೆ, ಬಟ್ಟೆ ತಗೊಂಡು ಒರೆಸ್ಕೊಡ್ತೇವೆ. ಅದೇ ಬಟ್ಟೆ ನಮ್ ಬಟ್ಟೆನೆ ತಗೊಂಡು ನಾವು ಬಸ್ ಕ್ಲೀನ್ ಇರ್ಬೇಕು ಹೇಳಿ ಒರೆಸ್ಕೊಡ್ತೇವೆ. ನಮಗೆ ಪೇಪರಿಗೆ ಹೋಗಿದೆ ಮತ್ತು ಇದಕ್ಕೆ ಹೋಗಿ 30 ವರ್ಷ ಹಿಂದ್ಗಡೆಯಿಂದ ಯಾರು ಪೇಪರಿಗೆ ಹಾಕಿಲ್ಲ, ಯಾರು ಕಂಪ್ಲೀಟ್ ಮಾಡಿಲ್ಲ. ಈಗ ಮಾಡಿದವ್ರು ಯಾರು? ಎಲ್ಲರಿಗೂ ಮೀನ ಬೇಕಲ್ಲ ತಿನ್ಲಿಕ್ಕೆ. ಈಗ ಕಂಪ್ಲೀಟ್ ಮಾಡಿದವ್ರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮೀನು ಸಾಗಿಸುವಂತಿಲ್ಲ ಎಂಬ ಆದೇಶದಿಂದ ಮೀನುಗಾರ ಮಹಿಳೆಯರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಖಾಸಗಿ ವಾಹನ ಬಾಡಿಗೆ ಪಡೆದು ಹೋದರೆ ಲಾಭಕ್ಕಿಂತ ಹೆಚ್ಚು ಬಾಡಿಗೆ ನೀಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಮೀನಾ ಬುಟ್ಟಿ ಅಂತೂ ಹಾಕ್ಲಿಕ್ಕೆ ಮುದ್ಗ ಹಾಕ್ಲಿಕ್ಕೆ ಕೊಡುದಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್. ನಾವು ಮೊದಲೇ ಬುಟ್ಟಿಯಲ್ಲಿ ಹಾಕೊಂಡು ಬರ್ತಿದ್ವಿ ಸರ್. ಈಗ ಅದು ನೀರು ಚೆಲ್ತಂತ ಬುಟ್ಟಿಲೂ ಹಾಕುದಿಲ್ಲ. ಬಕೆಟ್ ನ ಮೂಲಕ ನಾವು ಮೀನಾ ತಗೊಂಡ್ ಬರ್ತೇವೆ ಸರ್. ಅದರಲ್ಲೂ ಪ್ರಾಬ್ಲಮ್ ಕೊಡ್ತಾರೆ ಬಸ್ ಕಂಡಕ್ಟರ್ ಡ್ರೈವರ್. ಇಲ್ಲ ನಿಮ್ ಬುಟ್ಟಿನೇ ಹಾಕುದಿಲ್ಲ ಮತ್ತೆ ತಕೊಳ್ಳೋದು ಇಲ್ಲ ಅಂತ ಪ್ರಾಬ್ಲಮ್ ಕೊಡ್ತಾರೆ. ಒಂದು ಚೀಲ ಒಂದು ಮೀನಾ ತಕೊಂಡ್ರೆ ಅವ್ರಿಗೆ ಕೂಡ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಬರ್ಲಿಕ್ಕೆ ಕೊಡುದಿಲ್ಲ ಸರ್. ಮೀನಾ ಉಂಟು, ಬೇಡ ಬೇಡ ಅಂತ ಹೇಳ್ತಾರೆ ಸರ್. ಅದ್ ಸಲುವಾಗಿ ನಮ್ ಬಸ್ ಬೇಕೇ ಬೇಕು ಸರ್. ಮತ್ತೆ ಕಾಲೇಜ್ ಮಕ್ಕಳು ಹೋದ್ರು ಕೂಡ ಪಾಪ ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ನಾವು ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಮಾರ್ಕೊಂಡಿದ್ರೆ 3-4 ಗಂಟೆ ಅವರು 2-3 ತಾಸು ಅಲ್ಲೇ ಕುತ್ಕೊಳ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಕಾಯ್ತಾ ಇರಬೇಕು ಸರ್. ಅದರಲ್ಲೂ ಬಸ್ ಸರಿ ಟೈಮಿಗೆ ಬಿಡುದಿಲ್ಲ ಕಂಟ್ರೋಲ್ ದಲ್ಲಿ ಹೋಗ್ಕೊಂಡು ಸರ್. ಕಾರವಾರ ಸೇರಿ ಕರಾವಳಿ ಮೀನುಗಾರ ಮಹಿಳೆಯರಿಗೆ ಭಾರಿ ಸಂಕಷ್ಟ ಸ್ಥಿತಿ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಮೀನು ವ್ಯಾಪಾರ ಮಾಡುವಂತಹ ಮೀನುಗಾರ ಮಹಿಳೆಯರಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಸಾರಿಗೆ ಬಸ್ನಲ್ಲಿ ಮೀನು ಸಾಗಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಮೀನುಗಾರ ಮಹಿಳೆಯರು ಇದರಿಂದ ಕಂಗಾಲಾಗಿದ್ದಾರೆ. ಸಾರಿಗೆ ಬಸ್ನಲ್ಲಿ ಮೀನಿನ ಬಕೆಟ್ ಸಾಗಿಸಲು ನಿರ್ಬಂಧ. ಕರಾವಳಿ ಭಾಗದ ಮೀನುಗಾರ ಮಹಿಳೆಯರು ಕಂಗಾಲು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ಸ್ಯೋದ್ಯಮದ ಒಂದು ಭಾಗವಾಗಿದೆ. ಇಲ್ಲಿ ಮೀನಿನ ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ಇರುತ್ತದೆ. ಮೀನುಗಾರ ಮಹಿಳೆಯರು ಕಾರವಾರ, ಕುಮಟಾ, ಅಂಕೋಲಾ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಆಯಾ ಭಾಗದ ಗ್ರಾಮೀಣ ಭಾಗದಲ್ಲಿ ಸಾರಿಗೆ ಬಸ್ನಲ್ಲಿ ಸಂಚರಿಸುತ್ತಾರೆ. ಆದರೆ ಸಂಚರಿಸುವಂತಹ ಸಂದರ್ಭದಲ್ಲಿ ಒಂದೆರಡು ಬಕೆಟ್ಗಳಲ್ಲಿ ಮೀನು ಸಾಗಾಟ ಮಾಡುತ್ತಿದ್ರು. ಆದರೆ ಈಗ ಒಣ ಮೀನು ಮತ್ತು ತಾಜಾ ಮೀನು ಸಾಗಾಟಕ್ಕೆ ನಿರ್ಬಂಧ ಅಂತ ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದ್ದರಿಂದ ಮೀನುಗಾರ ಮಹಿಳೆಯರು ಕಂಗಾಲಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದಲೂ ಮೀನುಗಾರ ಮಹಿಳೆಯರು ಗ್ರಾಮೀಣ ಭಾಗದ ಸಾರಿಗೆ ಬಸ್ಗಳಲ್ಲಿ ಮೀನುಗಳನ್ನು ಮಾರುಕಟ್ಟೆಗೆ ಸಾಗಿಸ್ತಾ ಇದ್ರು. ಆದರೆ ಈಗ ಸಾರಿಗೆ ಇಲಾಖೆಯ ಆದೇಶದಿಂದ ಯಾವ ಸಾರಿಗೆ ಬಸ್ನಲ್ಲೂ ಕೂಡ ಮೀನು ಸಾಗಿಸಲು ಅವಕಾಶ ಮಾಡಿಕೊಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಅದು ದೋಣಿ ಹೋಗ್ಕೊಂಡು ನಾವು ಮೀನ ತರುವುದು ಬಕೆಟ್ ಅಲ್ಲಿ ಹಾಕೊಂಡು ಬರ್ತೇವೆ. ಸ್ವಲ್ಪ ಏನೋ ಅದು ತಾಜಾ ಮೀನಿಗೆ ನೀರ್ ಇರ್ತದೆ. ಆ ನೀರ್ ಸ್ವಲ್ಪ ಏನು ಕೆಳಗಡೆ ಬಿತ್ತಂತ ಹೇಳಿದ್ರೆ ನಮ್ಗೆ ಬಸ್ ಅಲ್ಲಿ ಹಾಕ್ಲಿಕ್ಕೆ ಕೊಡುದಿಲ್ಲ. ನೀರ್ ಬೀಳ್ತದೆ ಹೇಳ್ತಾರೆ. ನಾವು ಈಗ ಬಕೆಟ್ ಅಲ್ಲಿ ಹಾಕೊಂಡು ಬಂದ್ರೆ ಅದು ಮೇಲ್ಗಡೆಯಿಂದ ನೀರ್ ಬಿದ್ದಿದ್ರೆ ಏನ್ ಮಾಡ್ಲಿಕ್ಕೂ ನಮ್ಗೆ ಆಗಲ್ಲ. ಜಂಪ್ ಆಗ್ತದಲ್ಲ, ಜಂಪಿಗೆ ಸ್ವಲ್ಪ ಬೀಳ್ತದೆ. ಬಿದ್ದಾಗ ಒಬ್ಬೊಬ್ಬರು ಏನ್ ಮಾಡ್ತಾರೆ, ಬಟ್ಟೆ ತಗೊಂಡು ಒರೆಸ್ಕೊಡ್ತೇವೆ. ಅದೇ ಬಟ್ಟೆ ನಮ್ ಬಟ್ಟೆನೆ ತಗೊಂಡು ನಾವು ಬಸ್ ಕ್ಲೀನ್ ಇರ್ಬೇಕು ಹೇಳಿ ಒರೆಸ್ಕೊಡ್ತೇವೆ. ನಮಗೆ ಪೇಪರಿಗೆ ಹೋಗಿದೆ ಮತ್ತು ಇದಕ್ಕೆ ಹೋಗಿ 30 ವರ್ಷ ಹಿಂದ್ಗಡೆಯಿಂದ ಯಾರು ಪೇಪರಿಗೆ ಹಾಕಿಲ್ಲ, ಯಾರು ಕಂಪ್ಲೀಟ್ ಮಾಡಿಲ್ಲ. ಈಗ ಮಾಡಿದವ್ರು ಯಾರು? ಎಲ್ಲರಿಗೂ ಮೀನ ಬೇಕಲ್ಲ ತಿನ್ಲಿಕ್ಕೆ. ಈಗ ಕಂಪ್ಲೀಟ್ ಮಾಡಿದವ್ರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮೀನು ಸಾಗಿಸುವಂತಿಲ್ಲ ಎಂಬ ಆದೇಶದಿಂದ ಮೀನುಗಾರ ಮಹಿಳೆಯರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ.
ಖಾಸಗಿ ವಾಹನ ಬಾಡಿಗೆ ಪಡೆದು ಹೋದರೆ ಲಾಭಕ್ಕಿಂತ ಹೆಚ್ಚು ಬಾಡಿಗೆ ನೀಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಮೀನಾ ಬುಟ್ಟಿ ಅಂತೂ ಹಾಕ್ಲಿಕ್ಕೆ ಮುದ್ಗ ಹಾಕ್ಲಿಕ್ಕೆ ಕೊಡುದಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್. ನಾವು ಮೊದಲೇ ಬುಟ್ಟಿಯಲ್ಲಿ ಹಾಕೊಂಡ್ ಬರ್ತಿದ್ವಿ ಸರ್. ಈಗ ಅದು ನೀರು ಚೆಲ್ತಂತ ಬುಟ್ಟಿಲೂ ಹಾಕುದಿಲ್ಲ. ಬಾಕೆಟ್ ನಲ್ಲಿ ಮೂಲಕ ನಾವು ಮೀನಾ ತಗೊಂಡ್ ಬರ್ತೇವೆ ಸರ್. ಅದರಲ್ಲೂ ಪ್ರಾಬ್ಲಮ್ ಕೊಡ್ತಾರೆ ಬಸ್ ಕಂಡಕ್ಟರ್ ಡ್ರೈವರ್. ಇಲ್ಲ ನಿಮ್ ಬುಟ್ಟಿನೇ ಹಾಕುದಿಲ್ಲ ಮತ್ತೆ ತಗೊಳ್ಳೋದು ಇಲ್ಲ ಅಂತ ಪ್ರಾಬ್ಲಮ್ ಕೊಡ್ತಾರೆ. ಒಂದು ಚೀಲ ಒಂದು ಮೀನಾ ತಗೊಂಡ್ರು ಅವ್ರಿಗೆ ಕೂಡ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಬರ್ಲಿಕ್ಕೆ ಕೊಡುದಿಲ್ಲ ಸರ್. ಮೀನಾ ಉಂಟು ಬೇಡ ಬೇಡ ಅಂತ ಹೇಳ್ತಾರೆ ಸರ್. ಅದ್ ಸಲುವಾಗಿ ನಮ್ಗೆ ಬಸ್ ಬೇಕೇ ಬೇಕು ಸರ್. ಮತ್ತೆ ಕಾಲೇಜ್ ಮಕ್ಕಳು ಹೋದ್ರು ಕೂಡ ಪಾಪ ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ನಾವು ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಮಾರ್ಕೊಂಡಿದ್ರೆ 3-4 ಗಂಟೆ ಅವ್ರಿಗೆ 2-3 ತಾಸು ಅಲ್ಲೇ ಕುತ್ಕೊಳ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಕಾಯ್ತಾ ಇರಬೇಕು ಸರ್. ಅದರಲ್ಲೂ ಬಸ್ ಸರಿ ಟೈಮಿಗೆ ಬಿಡುದಿಲ್ಲ ಕಂಟ್ರೋಲ್ ಅಲ್ಲಿ ಹೋಗ್ಕೊಂಡು ಸರ್. ಕಾರವಾರ ಸೇರಿ ಕರಾವಳಿ ಮೀನುಗಾರ ಮಹಿಳೆಯರಿಗೆ ಭಾರಿ ಸಂಕಷ್ಟ ಸ್ಥಿತಿ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಮೀನು ವ್ಯಾಪಾರ ಮಾಡುವಂತಹ ಮೀನುಗಾರ ಮಹಿಳೆಯರಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಸಾರಿಗೆ ಬಸ್ನಲ್ಲಿ ಮೀನು ಸಾಗಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಮೀನುಗಾರ ಮಹಿಳೆಯರು ಇದರಿಂದ ಕಂಗಾಲಾಗಿದ್ದಾರೆ. ಸಾರಿಗೆ ಬಸ್ನಲ್ಲಿ ಮೀನಿನ ಬಕೆಟ್ ಸಾಗಿಸಲು ನಿರ್ಬಂಧ. ಕರಾವಳಿ ಭಾಗದ ಮೀನುಗಾರ ಮಹಿಳೆಯರು ಕಂಗಾಲು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ಸ್ಯೋದ್ಯಮದ ಒಂದು ಭಾಗವಾಗಿದೆ. ಇಲ್ಲಿ ಮೀನಿನ ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ಇರುತ್ತದೆ. ಮೀನುಗಾರ ಮಹಿಳೆಯರು ಕಾರವಾರ, ಕುಮಟಾ, ಅಂಕೋಲಾ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಆಯಾ ಭಾಗದ ಗ್ರಾಮೀಣ ಭಾಗದಲ್ಲಿ ಸಾರಿಗೆ ಬಸ್ನಲ್ಲಿ ಸಂಚರಿಸುತ್ತಾರೆ. ಆದರೆ ಸಂಚರಿಸುವಂತಹ ಸಂದರ್ಭದಲ್ಲಿ 1-2 ಬಕೆಟ್ಗಳಲ್ಲಿ ಮೀನು ಸಾಗಾಟ ಮಾಡುತ್ತಿದ್ರು. ಆದರೆ ಈಗ ಒಣ ಮೀನು ಮತ್ತು ತಾಜಾ ಮೀನು ಸಾಗಾಟಕ್ಕೆ ನಿರ್ಬಂಧ ಅಂತ ಸಾರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದ್ದರಿಂದ ಮೀನುಗಾರ ಮಹಿಳೆಯರು ಕಂಗಾಲಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದಲೂ ಮೀನುಗಾರ ಮಹಿಳೆಯರು ಗ್ರಾಮೀಣ ಭಾಗದ ಸಾರಿಗೆ ಬಸ್ಗಳಲ್ಲಿ ಮೀನುಗಳನ್ನು ಮಾರುಕಟ್ಟೆಗೆ ಸಾಗಿಸ್ತಾ ಇದ್ರು. ಆದರೆ ಈಗ ಸಾರಿಗೆ ಇಲಾಖೆಯ ಆದೇಶದಿಂದ ಯಾವ ಸಾರಿಗೆ ಬಸ್ನಲ್ಲೂ ಕೂಡ ಮೀನು ಸಾಗಿಸಲು ಅವಕಾಶ ಮಾಡಿಕೊಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಅದು ದೋಣಿ ಹೋಗ್ಕೊಂಡು ನಾವು ಮೀನಾ ತರುವುದು ಬಕೆಟ್ ಅಲ್ಲಿ ಹಾಕೊಂಡು ಬರ್ತೇವೆ. ಸ್ವಲ್ಪ ಏನೋ ಅದು ತಾಜಾ ಮೀನಿಗೆ ನೀರ್ ಇರ್ತದೆ. ಆ ನೀರ್ ಸ್ವಲ್ಪ ಏನು ಕೆಳಗಡೆ ಬಿತ್ತಂತ ಹೇಳಿದ್ರೆ ನಮ್ಗೆ ಬಸ್ ಅಲ್ಲಿ ಹಾಕ್ಲಿಕ್ಕೆ ಕೊಡುದಿಲ್ಲ. ನೀರ್ ಬೀಳ್ತದೆ ಹೇಳ್ತಾರೆ. ನಾವು ಈಗ ಬಕೆಟ್ ಅಲ್ಲಿ ಹಾಕೊಂಡು ಬಂದ್ರೆ ಅದು ಮೇಲ್ಗಡೆಯಿಂದ ನೀರ್ ಬಿದ್ದಿದ್ರೆ ಏನ್ ಮಾಡ್ಲಿಕ್ಕೂ ನಮ್ಗಾಗಲ್ಲ. ಜಂಪ್ ಆಗ್ತದಲ್ಲ, ಜಂಪಿಗೆ ಸ್ವಲ್ಪ ಬೀಳ್ತದೆ. ಬಿದ್ದಾಗ ಒಬ್ಬೊಬ್ಬರು ಏನ್ ಮಾಡ್ತಾರೆ, ಬಟ್ಟೆ ತಗೊಂಡು ಒರೆಸ್ಕೊಡ್ತೇವೆ. ಅದೇ ಬಟ್ಟೆ ನಮ್ ಬಟ್ಟೆನೆ ತಗೊಂಡು ನಾವು ಬಸ್ ಕ್ಲೀನ್ ಇರ್ಬೇಕು ಹೇಳಿ ಒರೆಸ್ಕೊಡ್ತೇವೆ. ನಮಗೆ ಪೇಪರಿಗೆ ಹೋಗಿದೆ ಮತ್ತು ಇದಕ್ಕೆ ಹೋಗಿ 30 ವರ್ಷ ಹಿಂದ್ಗಡೆಯಿಂದ ಯಾರು ಪೇಪರಿಗೆ ಹಾಕಿಲ್ಲ, ಯಾರು ಕಂಪ್ಲೀಟ್ ಮಾಡಿಲ್ಲ. ಈಗ ಮಾಡಿದವ್ರು ಯಾರು? ಎಲ್ಲರಿಗೂ ಮೀನಾ ಬೇಕಲ್ಲ ತಿನ್ಲಿಕ್ಕೆ. ಈಗ ಕಂಪ್ಲೀಟ್ ಮಾಡಿದವ್ರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮೀನು ಸಾಗಿಸುವಂತಿಲ್ಲ ಎಂಬ ಆದೇಶದಿಂದ ಮೀನುಗಾರ ಮಹಿಳೆಯರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಖಾಸಗಿ ವಾಹನ ಬಾಡಿಗೆ ಪಡೆದು ಹೋದರೆ ಲಾಭಕ್ಕಿಂತ ಹೆಚ್ಚು ಬಾಡಿಗೆ ನೀಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಮೀನಾ ಬುಟ್ಟಿ ಅಂತೂ ಹಾಕ್ಲಿಕ್ಕೆ ಮುದ್ಗ ಹಾಕ್ಲಿಕ್ಕೆ ಕೊಡುದಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್. ನಾವು ಮೊದಲೇ ಬುಟ್ಟಿಯಲ್ಲಿ ಹಾಕೊಂಡ್ ಬರ್ತಿದ್ವಿ ಸರ್. ಈಗ ಅದು ನೀರು ಚೆಲ್ತಂತ ಬುಟ್ಟಿಲೂ ಹಾಕುದಿಲ್ಲ. ಬಾಕೆಟ್ ನಲ್ಲಿ ಮೂಲಕ ನಾವು ಮೀನಾ ತಗೊಂಡ್ ಬರ್ತೇವೆ ಸರ್. ಅದರಲ್ಲೂ ಪ್ರಾಬ್ಲಮ್ ಕೊಡ್ತಾರೆ ಬಸ್ ಕಂಡಕ್ಟರ್ ಡ್ರೈವರ್. ಇಲ್ಲ ನಿಮ್ ಬುಟ್ಟಿನೇ ಹಾಕುದಿಲ್ಲ ಮತ್ತೆ ತಗೊಳ್ಳೋದು ಇಲ್ಲ ಅಂತ ಪ್ರಾಬ್ಲಮ್ ಕೊಡ್ತಾರೆ. ಒಂದು ಚೀಲ ಒಂದು ಮೀನಾ ತಗೊಂಡ್ರು ಅವ್ರಿಗೆ ಕೂಡ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಬರ್ಲಿಕ್ಕೆ ಕೊಡುದಿಲ್ಲ ಸರ್. ಮೀನಾ ಉಂಟು ಬೇಡ ಬೇಡ ಅಂತ ಹೇಳ್ತಾರೆ ಸರ್. ಅದ್ ಸಲುವಾಗಿ ನಮ್ಗೆ ಬಸ್ ಬೇಕೇ ಬೇಕು ಸರ್. ಮತ್ತೆ ಕಾಲೇಜ್ ಮಕ್ಕಳು ಹೋದ್ರು ಕೂಡ ಪಾಪ ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ನಾವು ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಮಾರ್ಕೊಂಡಿದ್ರೆ 3-4 ಗಂಟೆ ಅವ್ರಿಗೆ 2-3 ತಾಸು ಅಲ್ಲೇ ಕುತ್ಕೊಳ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಕಾಯ್ತಾ ಇರಬೇಕು ಸರ್. ಅದರಲ್ಲೂ ಬಸ್ ಸರಿ ಟೈಮಿಗೆ ಬಿಡುದಿಲ್ಲ ಕಂಟ್ರೋಲ್ ಅಲ್ಲಿ ಹೋಗ್ಕೊಂಡು ಸರ್. ಕಾರವಾರ ಸೇರಿ ಕರಾವಳಿ ಮೀನುಗಾರ ಮಹಿಳೆಯರಿಗೆ ಭಾರಿ ಸಂಕಷ್ಟ ಸ್ಥಿತಿ ಎದುರಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.